ಈ ಜಗತ್ತನ್ನು ಬಿಟ್ಟು ಹೋಗುವಂತ ಸಮಯ ಬರ್ತದೆ. ಅವಾಗ ಸಮಯ ಇಲ್ಲ ಅಂತ ಹೇಳಕ್ ಆಗೋದಿಲ್ಲ. ಈ ಸೃಷ್ಟಿ ನಾಟಕ ಅನ್ನೋದು ಸ್ವಲ್ಪ ದಿನ ಪಾತ್ರ ಮಾಡ್ಲಿಕ್ಕೆ ಬಂದಿರುವಂತ ನಾವುಗಳು ಪಾತ್ರಧಾರಿಗಳು. ಸ್ವಲ್ಪ ದಿನ ಪಾತ್ರ ಅಭಿನಯ ಮಾಡುದು, ಪಾತ್ರ ಮುಗಿತಂದ್ರೆ ನಾವು ರಿಟರ್ನ್ ಜರ್ನಿ ವಾಪಸ್ ಹೋಗ್ಲೇಬೇಕು. ಇಲ್ಲೇ ಇರಕ್ ಬಂದಿಲ್ಲ, ತಾವೆಲ್ಲ ಈ ಮಹಾ ಕಾರ್ಯಕ್ರಮಕ್ಕೆ ಬಂದಿರಿ, ಇಲ್ಲೇ ಇರಕ್ ಬಂದಿಲ್ಲ, ವಾಪಸ್ ತೆರಳಿಕ್ಕೆ ಬಂದಿರಲ್ವಾ? ಆ ನೆನಪಿದೆ ಅಲ್ವಾ? ಹಾಗೆ ಅಲ್ಲಿದೆ ನೋಡು ನಮ್ಮ ಮನೆ, ಇಲ್ಲಿಗೆ ಬಂದಿರು ಸುಮ್ಮನೆ, 3 ದಿನದ ಸಂತೆ ಯಮ ಕೇಳಿದರೆ ನೀನೇನಂತೆ ಅಂದರು. ಸ್ವಲ್ಪ ದಿನ ಬಂದಿವಿ ನಾವು, ಇಲ್ಲೇ ಇರ್ತೀವಂತ ಏನೂ ಇಲ್ಲ, ವಾಪಸ್ ತೆರಳಲೇಬೇಕು. ಆದ್ರೆ ಹೋಗ್ಬೇಕು ಎಲ್ಲಿಗೆ ಅನ್ನೋದು ನಮ್ಗೆ ಇರ್ಬೇಕು, ಹೋಗುವಾಗ ಏನ್ ತಗೊಂಡು ಹೋಗ್ತೀನಿ ಅನ್ನೋದು ನಮಗೆ ಇರ್ಬೇಕು. ಆ ಒಂದು ಗಳಿಕೆಯನ್ನು ನಾವು ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕಾಗಿ ಜೀವನದಲ್ಲಿ ವ್ಯಾಪಾರಸ್ಥರು ಇರಬಹುದು, ಅಥವಾ ಅನೇಕ ಸಂಘ ಸಂಸ್ಥೆಯರು ಇರ್ಬೋದು, ಅಥವಾ ಮನೆಯಲ್ಲಿ ಗೃಹಿಣಿಯರು ಇರ್ಬೋದು, ಮಕ್ಕಳು ಇರ್ಬೋದು, ಯಾರೇ ಇರ್ಬೋದು, ಈ ನಮ್ಮ ಸ್ಥೂಲ ಸಂಪಾದನೆಯ ಜೊತೆ, ಸ್ಥೂಲ ಕಾರ್ಯದ ಜೊತೆ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ನಡೆದು ನಮ್ಮ ಆಧ್ಯಾತ್ಮಿಕ ಪುಣ್ಯದ ಗಳಿಕೆಯನ್ನು ಗಳಿಸಿದಾಗ ನಮ್ಮ ಜೀವನ ಸಾರ್ಥಕ ಆಗಲಿಕ್ಕೆ ಸಾಧ್ಯ ಇದೆ. ಅಂತ ಒಂದು ಗಳಿಕೆಯನ್ನು ಮಾಡ್ಲಿಕ್ಕಾಗಿ ಅವಕಾಶ ಮಾಡಿಕೊಟ್ಟಿದ್ದಂದ್ರೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ. ಸುಮಾರು ಬೆಳಗ್ಗೆನೂ 1 hour, ಸಾಯಂಕಾಲ 1 ತಾಸು ನಿಮಗೆ ಅಲ್ಲಿ ಮುಕ್ತ ಅವಕಾಶ ಇದೆ, ಉಚಿತ, ಏನ್ ದುಡ್ಡು ಕೊಡ್ಬೇಕಾಗಿಲ್ಲ. ಮನೆ ಮಠ ದೊರೆದು ಇಲ್ಲೇ ಬಂದು ಕುತ್ಕೊಳ್ಬೇಕಾಗಿಲ್ಲ. ಮನೆಯಲ್ಲಿ ಇದ್ಕೊಂಡು ಒಂದು 10 ತಾಸು ನೀವು ಬಂದು ಇಲ್ಲಿ ಜ್ಞಾನ ಕೇಳಿದ್ರಂದ್ರೆ ಜೀವನ ಪಾವನ ಆಗ್ತದೆ, ಜೀವನ ಪವಿತ್ರ ಆಗ್ತದೆ. ಪುಣ್ಯ ಸ್ನಾನ ಮಾಡಿದ ಹಾಗೆ ಎಲ್ಲೂ ಹೋಗಿ ಖರ್ಚು ಮಾಡಿ ಕಷ್ಟಪಟ್ಟು ಪುಣ್ಯ ಸ್ನಾನ ಮಾಡ್ತೀವಿ ನಾವು. ಆದ್ರೆ ನಮ್ಮ ಪಾಪ ಪರಿಹಾರ ಆಗ್ಬೇಕು ಅಂದ್ರೆ ಜ್ಞಾನ ಸ್ನಾನ ಮಾಡ್ಬೇಕು. ಇದಿಲು ಪಾಪವ ಮಾಡಿ ಹರಿಯ ಗಂಗೆಯಲ್ಲಿ ನಿಂದು ಹರಿಯಿತು ಪಾಪ ಏನೋ ಬೇಡಿ, ಪಾಪ ಜೇಡಿ ಮಣ್ಣಲ್ಲ ಸರ್ವಾಗ್ನ ಅಂತಾರೆ. ಪಾಪ ಪರಿಹಾರ ಆಗ್ಲಿಕ್ಕೆ ಜೇಡಿ ಮಣ್ಣಲ್ಲದು, ಮೈಗೆ ಅಂಟ್ಕೊಂಡಿಲ್ಲದು. ಒಳಗಡೆ ಆತ್ಮ ಅನ್ನೋದು ಇದೆ ಅಲ್ವಾ, ನಾನು ಅನ್ನೋದು ಇದೀನಲ್ವಾ, ಶಕ್ತಿ ಇದೆ ಅಲ್ವಾ, ಅದು ಜೀವ ಇದೆ ಅಲ್ವಾ, ಅದು ಹೊರಟೋಗ್ಬಿಡ್ತದೆ. ಅದ್ರಲ್ಲಿ ಆತ್ಮನಲ್ಲಿ ಪಾಪ ಪುಣ್ಯ ಲೇಪಿಸ್ತದೆ. ಆದ್ರಿಂದ ಅದನ್ನು ತೊಳಿಬೇಕು. ಅದನ್ನು ತೊಳಿಬೇಕಂದ್ರೆ ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕತೆಯನ್ನು ಜಾಗೃತ ಮಾಡ್ಕೊಳ್ಬೇಕಾಗ್ತದೆ. ಆಧ್ಯಾತ್ಮಿಕತೆ ನಮ್ಮ ಜೀವನದಲ್ಲಿ ಬೇಕಾಗ್ತದೆ. ಅದರಿಂದಲೇ ಮೌಲ್ಯಗಳು ಸಿಗ್ತದೆ ನಮಗೆ, ಅದರಲ್ಲಿ ಜೀವನ ಉನ್ನತಿ ಆಗಿರ್ತದೆ. ಅಂತಹ ಮಹಾನ್ ಜ್ಞಾನವನ್ನ, ಮಹಾನ್ ಶಕ್ತಿಯನ್ನು ಕೊಡುವಂತಹ ಒಂದು ಪರಮ ಶಕ್ತಿ ಅಂದ್ರೇನೆ ಈಶ್ವರ ಆಗಿದ್ದಾರೆ. ಅದಕ್ಕೆ ನಿರಾಕಾರ ಅಂತ ಹೇಳ್ತೀವಿ ನಾವು ಈಶ್ವರನಿಗೆ. ಆ ಈಶ್ವರ ನಿರಾಕಾರ ಜ್ಯೋತಿ ಆದ್ರೂ ಕಣ್ಣಿಗೆ ಕಾಣಂಗಿಲ್ಲ, ನಮ್ಮನ್ನು ರಕ್ಷಣೆ ಮಾಡುವ ಪರಮಾತ್ಮ ಅನ್ನುವಂಥ ನಂಬಿಕೆ, ಅನ್ನುವಂಥ ಭಾವ